ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಯಾಚುಲರ್ಸ್ ಕಿಚನಲ್ಲಿ ಕಾಲಿಫ್ಲವರ್ ಏನು ಹೂಕೋಸ್ ಅಂತೀರ ಅದ್ರ ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಇಷ್ಟು ಈಸಿಯಾಗಿ ಕಾಲಿಫ್ಲವರ್ ಪಲ್ಯನ ನಿಮಗೆ ಯಾರೂ ಹೇಳ್ಕೊಟ್ಟಿರಲ್ಲ. ಅಷ್ಟು ಈಸಿ ಆ್ಯಂಡ್ ಕ್ವಿಕ್ 2 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋಂಥ ರೆಸಿಪಿ. ಇದಕ್ಕೆ ಮಾಡಬೇಕಾಗಿರೋದಿಷ್ಟೇ, ಒಂದು ಪ್ಯಾನ್ ತೊಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ 2 ಮಿನಿಟ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಆನಿಯನ್ ಹಾಕಬೇಕು. ಆನಿಯನ್ ಗೋಲ್ಡನ್ ಬ್ರೌನ್ ಬರಬೇಕು, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ರೆಡಿ ಹೂಕೋಸನ್ನ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರನ್ನು ತೆಗೆದು ನಾನು ಡೈರೆಕ್ಟಾಗಿ ಏನು ಮಸಾಲ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕೋತಾ ಇದ್ದೀನಿ. ಆ್ಯಂಡ್ ಅದು ಸ್ವಲ್ಪ ಸ್ಟಿರ್ ಮಾಡಿಕೊಂಡು 2 ಮಿನಿಟ್ಸ್ ಅದ್ರಲ್ಲಿ ಬೇಯಿಸ್ಕೊಂಡ್ರೆ ಆ್ಯಕ್ಚುಲಿ ನಿಮ್ಮ ಪಲ್ಯ ಆಗೇ ಹೋಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಮೇಲ್ಗಡೆಯಿಂದ ಉದುರಿಸ್ಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಲ್ರೆಡಿ ನೀವು ಕಾಲಿಫ್ಲವರ್ನ ಒಂದ್ಸಲ ಬೇಯಿಸ್ಕೊಂಡಿರೋದ್ರಿಂದ ನೀವು ಇನ್ನೊಂದು ಸಲ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಏನು ಆನಿಯನ್ನು ಹಸಿಮೆಣಸಿನ್ಕಾಯಿ ಇದೆ ಅದ್ರ ಜೊತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ಕೊರಿಯಂಡರ್ ಪೌಡರ್ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಲೆಮನ್ನ ಮೇಲಿಂದ ಉದುರಿಸ್ಕೊಳ್ಳಿ. ನಿಮ್ಗೆ ಉಪ್ಪು, ಹುಳಿ, ಖಾರ ಈ 3 ಕರೆಕ್ಟ್ ಇದ್ದರೆ ನಿಮ್ಗೆ ಏನು ಮಾಡಿದ್ರೂ ಟೇಸ್ಟ್ ಆಗಿರುತ್ತೆ ಅಲ್ವಾ. ಸೊ ಇಷ್ಟೇ. ಮಿನಿಟ್ಸ್ ಹಾಗೆ ಸ್ಟವ್ ಮೇಲಿಟ್ಟು ಚೂರು ತಿರುಗಿಸಿ ಅವಾಗ ನೀಟಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ಕಾಲಿಫ್ಲವರ್ಗೆ. ಬಿಕಾಸ್ ನಾವು ಬರೀ ಉಪ್ಪಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಕಾಲಿಫ್ಲವರ್ಗೂ ಹಿಡ್ಕೋಬೇಕಲ್ಲ ಉಪ್ಪು, ಖಾರ ಎಲ್ಲ. ಸೊ ಇವಾಗ ಒಂದು 2 ಮಿನಿಟ್ಸ್ ಸ್ಟವಲ್ಲಿ ಹಂಗೆ ತಿರುಗಿಸಿ ಸ್ಟವ್ ಆಫ್ ಮಾಡಿ ಅಷ್ಟೇ. 2 ಮಿನಿಟ್ಸಲ್ಲಿ ಆಗೇ ಹೋಯಿತು ನಿಮ್ಮ ಕಾಲಿಫ್ಲವರ್ ಪಲ್ಯ. ನಿಮ್ಮ ಬ್ಯಾಚುಲರ್ಸ್ಗಂತೂ ಮಾಡಿದಂಥ ಅಡುಗೆ ಈಸಿಯಾಗಿ ಆಗುವಂಥ ರೆಸಿಪಿ ಅಷ್ಟೇ.